ತುಂಬಾ ದಿವಸಗಳ ಹಿಂದೆ ರೀಲ್ಸಲ್ಲಿ ಒಮ್ಮೆ ಕೇಳಿದ್ದೆ, ನಮ್ಮಲ್ಲಿ ನಿತ್ಯಕ್ಕೆ ಮಾಡುವಂತಹ ದೋಸೆಯ ಈ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ಅಂತ. ಒಂದಷ್ಟು ಜನ ಬೇಕು ಅಂತ ಹೇಳಿದ್ರಿಂದ ಇವತ್ತು ನಮ್ಮಲ್ಲಿ ನಿತ್ಯಕ್ಕೆ ಮಾಡುವಂತಹ ಈ ಒಂದು ದೋಸೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ, ಸಾಫ್ಟ್ ಆಗಿರ್ತದೆ. ತಣ್ಣಗಿನ ದೋಸೆಯನ್ನು ಕೂಡ ನಾವು ತಿನ್ನಬಹುದು, ಮೆತ್ತಗಾಗಿ ಇರ್ತದೆ. ಹಾಗೆ ಗರಿ ಗರಿ ದೋಸೆಯನ್ನು ಕೂಡ ಇದೇ ಹಿಟ್ಟಿನಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಇದ್ರ ಜೊತೆಗೆ ಚಟ್ನಿಯ ರೆಸಿಪಿಯನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಒಂದು ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ದೋಸೆಯನ್ನ ಮಾಡ್ಲಿಕ್ಕೆ ನಾಳೆ ದೋಸೆ ಮಾಡೋದಾದ್ರೆ ಹಿಂದಿನ ದಿವಸನೇ ನಾವು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಸಂಜೆ ಹೊತ್ತಿಗೆ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಹಾಕಿ ನೆನೆಸಿ ಇಟ್ಕೊಳ್ತಾ ಇದ್ದೇನೆ. 1 ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಉದ್ದು ಸಪ್ರೇಟ್, ಹಾಗೆ ಅಕ್ಕಿಯನ್ನ ಸಪ್ರೇಟ್ ಆಗಿ ನೆನೆಸ್ಕೊಳ್ತೇನೆ. ನಾನಿಲ್ಲಿ 6 ಲೋಟದಷ್ಟು ದಪ್ಪ ಅಕ್ಕಿಯನ್ನ, ದೋಸೆ ಅಕ್ಕಿಯನ್ನ ತಗೊಳ್ತಾ ಇದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ದಪ್ಪ ಅವಲಕ್ಕಿಯನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. 6 ಲೋಟ ಅಕ್ಕಿಗೆ 1 ಲೋಟ ಅವಲಕ್ಕಿ, ಹಾಗೆ 1 ಲೋಟ ಉದ್ದಿನ ಬೇಳೆ, 2 ಟೇಬಲ್ ಚಮಚ ಆಗುವಷ್ಟು ಮೆಂತೆಕಾಳು. ಇಷ್ಟನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತೇನೆ. ಉದ್ದನ್ನ ಮಾತ್ರ ನಾನು ಸಪ್ರೇಟ್ ಆಗಿ ನೆನೆಸ್ತೇನೆ. ಉದ್ದನ್ನ ಸಪ್ರೇಟ್ ಆಗಿ ರುಬ್ಕೊಳ್ತೇನೆ. ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ತೇನೆ. ಹಾಗಾಗಿ ಉದ್ದಿನ ಬೇಳೆ ಸ್ವಲ್ಪ ಕಡಿಮೆನೆ ಸಾಕಾಗ್ತದೆ. ತುಂಬಾ ಚೆನ್ನಾಗಿ ಅದು ರುಬ್ಬಿದಾಗ ಒಳ್ಳೆ ಒದಗಿ ಬರ್ತದೆ ಉದ್ದು. ಹಾಗಾಗಿ ದೋಸೆ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚೆನ್ನಾಗಿ ಅದು ಅರಳಿ ಬರುವ ತನಕ ರುಬ್ಬೇಕು. ರುಬ್ಬಿ ಆದ ನಂತರ ಉದ್ದಿನ ಹಿಟ್ಟನ್ನ ತೆಗೆದಿಟ್ಕೊಂಡು ನಂತರ ಅದೇ ಗ್ರೈಂಡ್ರಲ್ಲಿ ಅಕ್ಕಿಯನ್ನ ಹಾಕಿ ರುಬ್ಕೊಳ್ತೇನೆ. ಉದ್ದು ಹಾಗೆ ಮೆಂತೆ ನೋಡಿ ಎಷ್ಟು ಚೆನ್ನಾಗಿ ಅರಳಿ ಚೆನ್ನಾಗಿ ಮೆತ್ತಗಾಗಿ ಬಂದಿದೆ, ಹಗೂರವಾಗಿರ್ತದೆ. ಇಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ದೋಸೆಯು ಕೂಡ ತುಂಬಾನೇ ಚೆನ್ನಾಗಿ ಹತ್ತಿಯ ಹಾಗೆ ಬರ್ತದೆ. ಅದರಲ್ಲಿ ಈಗ ತೆಗೆದಿಟ್ಕೊಂಡು ಅಕ್ಕಿಯನ್ನು ಹಾಕಿ ರುಬ್ಕೊಳ್ತೇನೆ. ಉದ್ದಿನ ಬೇಳೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬುದಾದ್ರೆ ಉದ್ದಿನ ಬೇಳೆ ಎಷ್ಟು ಹಾಕಿದ್ರು ಕೂಡ ದೋಸೆ ಮೆತ್ತಗಾಗುದಿಲ್ಲ. ಈ ರೀತಿ ಗ್ರೈಂಡ್ರಲ್ಲಿ ರುಬ್ಕೊಂಡಾಗ ಹಿಟ್ಟು ಚೆನ್ನಾಗಿ ಹುದುಗಿ ಬರೋದ್ರಿಂದ ಚೆನ್ನಾಗಿ ಮೆತ್ತಗಾಗಿ ದೋಸೆ ಚೆನ್ನಾಗಿ ಆಗ್ತದೆ. ಅಕ್ಕಿ ಕೂಡ ಚೆನ್ನಾಗಿ ಸ್ಮೂತ್ ಆಗಿ ರುಬ್ಕೊಂಡು, ಅಕ್ಕಿ ರುಬ್ಬಿ ಆದ ನಂತರ ನಾನು ತೆಗೆದಿಟ್ಟಿರುವಂತಹ ಉದ್ದಿನ ಹಿಟ್ಟನ್ನ ಗ್ರೈಂಡ್ರಲ್ಲಿ ಹಾಕಿ 1 ರೌಂಡ್ ತಿರ್ಸಿ ಬಿಡ್ತೇನೆ. ಆಗ ಎಲ್ಲ ಚೆನ್ನಾಗಿ ಒಂದೇ ರೀತಿಯಾಗಿ ಮಿಕ್ಸ್ ಆಗ್ತದೆ. ಇಷ್ಟು ಹಿಟ್ಟು ನನಗೆ 1 ದಿವಸಕ್ಕೆ ಬೇಡ, ನನಗೆ 2 ದಿವಸಕ್ಕಾಗುವಷ್ಟು ಹಿಟ್ಟನ್ನ ನಾನು ರೆಡಿ ಮಾಡ್ಕೊಂಡಿದ್ದೇನೆ. 1 ದಿವಸಕ್ಕಾಗುವಷ್ಟು ಹಿಟ್ಟನ್ನ ಮಾತ್ರ ಹೊರಗಡೆ ಇಟ್ಟು ರುಬ್ಬಿದ ತಕ್ಷಣ ಉಳಿದಿರುವ ಹಿಟ್ಟನ್ನು ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ತೇನೆ. ಉಪ್ಪೇನು ಹಾಕುದಿಲ್ಲ, ಹಾಗೆ ಹುಳಿ ಕೂಡ ಬರ್ಸೋದಿಲ್ಲ, ಹಾಗೆ ಇಟ್ಟಿರ್ತೇನೆ. ಆಗ ದೋಸೆ ಹಿಟ್ಟು ನೆಕ್ಸ್ಟ್ ದಿವಸಕ್ಕೂ ಕೂಡ ಚೆನ್ನಾಗಿ ಇರ್ತದೆ. ನಂತರ ಚಟ್ನಿಯನ್ನ ಮಾಡ್ಲಿಕ್ಕೆ ಮರುದಿವಸ ಬೆಳಿಗ್ಗೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ ಮಿಕ್ಸಿ ಜಾರಲ್ಲಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ನೆನೆಸಿಟ್ಟಿರೋ ಹುಣಸೆ ಹಣ್ಣು ಹಾಕಿದ್ದೇನೆ. ನಂತರ ಖಾರಕ್ಕೆ ಅನುಗುಣವಾಗಿ ಒಣಮೆಣಸು, 1 4 ಮೆಣಸನ್ನ ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡು ಅದಕ್ಕೆ 1 ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇದು ಈರುಳ್ಳಿ ಹಾಕಿ ಮಾಡುವಂತಹ ಕೆಂಪು ಚಟ್ನಿ. ಪಾತ್ರೆಗೆ ಹಾಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಚೆನ್ನಾಗಾಗ್ತದೆ. ನಂತರ ಒಂದು ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಈರುಳ್ಳಿ ಬೇಡ ಅಂದರೆ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಂಡು ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಬೋದು. ಈಗಾಗಲೇ ಹಸಿರು ಚಟ್ನಿ ರೆಸಿಪಿಯನ್ನು ನಾನು ಈಗಾಗಲೇ ತೋರಿಸಿದ್ದೇನೆ, ಹಾಗಾಗಿ ಮತ್ತೆ ಇಲ್ಲಿ ತೋರಿಸಿಲ್ಲ. ಬೇಕಂದರೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ತೋರಿಸ್ತೇನೆ. ಈಗ ದೋಸೆ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕರಡ್ಕೊಂಡಿದ್ದೇನೆ. ಮರುದಿವಸ ಬೆಳಿಗ್ಗೆ ಚೆನ್ನಾಗಿ ಹಿಟ್ಟು ಹುಳಿ ಬಂದಿದೆ. ದೋಸೆ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟು ದೋಸೆಯನ್ನು ಹಾಕ್ತಾ ಇದ್ದೇನೆ. ನಮ್ಮಲ್ಲಿ ಎಲ್ರಿಗೂ ತೆಳ್ಳಗಿನ ದೋಸೆ ಜಾಸ್ತಿ ಇಷ್ಟ, ಹಾಗಾಗಿ ತೆಳ್ಳಗಿನ ದೋಸೆಯನ್ನು ಮೊದಲಿಗೆ ಮಾಡ್ತಾ ಇದ್ದೇನೆ. ಇದಕ್ಕೆ ಮೇಲ್ಗಡೆಯಿಂದ ತುಪ್ಪನೋ ಎಣ್ಣೆನೋ ಏನು ಬೇಕಾದರೂ ಹಾಕ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತೇನೆ ಹೆಚ್ಚಾಗಿ. ಈ ರೀತಿ ಸ್ವಲ್ಪ ಹೊಂಬಣ್ಣ ಬಂದ ತಕ್ಷಣ ಅದನ್ನು ಮತ್ತೊಂದು ಕಡೆಗೆ ತಿರುವಿ ಹಾಕಿ 2 ಕಡೆಗೂ ಬೇಯಿಸ್ಕೊಳ್ತೇನೆ. ಈ ರೀತಿಯಾಗಿ ದೋಸೆ ರೆಡಿಯಾಗಿದೆ. ಇದು ಸಾಫ್ಟ್ ಆಗಿ ಕೂಡ ಇರ್ತದೆ, ಹಾಗೆ ಗರಿ ಗರಿಯಾಗಿ ಕೂಡ ಇರ್ತದೆ. ಚಟ್ನಿಯ ಜೊತೆ ಹಾಕೊಂಡು ತಿನ್ಲಿಕ್ಕೆ ಸೂಪರ್ ಆಗಿರ್ತದೆ. ನಮ್ಮಲ್ಲಿ ಹೆಚ್ಚಾಗಿ ಈ ತೆಳ್ಳಗಿನ ದೋಸೆಯನ್ನೇ ಮಕ್ಕಳೆಲ್ಲ ಇಷ್ಟಪಡ್ತಾರೆ, ಹಾಗಾಗಿ ತೆಳ್ಳಗಿನ ದೋಸೆಯನ್ನು ಕೂಡ ಮಾಡಿದ್ದೇನೆ. ಹಾಗೆ ಇದೇ ಹಿಟ್ಟನ್ನು ನಾವು ದಪ್ಪವಾಗಿ ಹುಯ್ಕೊಂಡ್ರೆ ಸ್ವಲ್ಪ ಸೆಟ್ ದೋಸೆ ಹಾಗೆ ಸ್ಮೂತ್ ಆಗಿರ್ತದೆ. ಬಾಕ್ಸಿಗೆಲ್ಲ ಕಳಿಸೋದಾದ್ರೆ ದಪ್ಪವಾಗಿ ಹುಯ್ದಾಗ ಚೆನ್ನಾಗಾಗ್ತದೆ. ತಕ್ಷಣಕ್ಕೆ ತಿನ್ನಲಿಕ್ಕೆ ಈ ರೀತಿ ತೆಳ್ಳಗಿನ ದೋಸೆ ತುಂಬಾನೇ ಸೂಪರ್ ಆಗಿ ಆಗ್ತದೆ.
ನೀವು ಕೂಡ ಖಂಡಿತ ಈ ಒಂದು ದೋಸೆ ಹಿಟ್ಟಿನ ರೆಸಿಪಿಯನ್ನು ಮನೆಯಲ್ಲಿ ದೋಸೆಯನ್ನು ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಹಲವಾರು ವಿಧದ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೇನೆ. ಅದನ್ನು ಕೂಡ ನೀವು ಮನೆಯಲ್ಲಿ ನೋಡಿಕೊಂಡು ಟ್ರೈ ಮಾಡ್ಬೋದು. ಒಂದಕ್ಕಿಂತ ಒಂದು ದೋಸೆ ಹೇಗೆ ಹಾಕಿದರೂ ಕೂಡ ಚೆನ್ನಾಗಿ ಎದ್ದು ಬರ್ತಾ ಇದೆ. ಈ ದೋಸೆ ಕಾವಲಿಯ ಲಿಂಕನ್ನು ಬೇಕಿದ್ರೆ ನಾನು ಕೊಟ್ಟಿರ್ತೇನೆ. ಖಂಡಿತ ನೋಡಿ ನೀವು ಪರ್ಚೇಸನ್ನು ಮಾಡ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ ದೋಸೆ ಕಾವಲಿಯನ್ನು ಎಲ್ಲಿ ತೊಗೊಂಡ್ರಿ ಅಂತ. ಲಿಂಕನ್ನು ಹಾಕಿರ್ತೇನೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಯಾವ ರೀತಿಯಾಗಿ ದೋಸೆ ಬಂದಿದೆ ನೋಡಿ, ತಣ್ಣಗಾದರೂ ಕೂಡ ಇದು ಸಾಫ್ಟ್ ಆಗಿಯೇ ಇರ್ತದೆ. ಖಂಡಿತ ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.